ಬೆಂಗಳೂರಿನಲ್ಲಿ ಕೆಲಸಕ್ಕಿದ್ದ ಮನೆಗೇನೆ ಕನ್ನ ಹಾಕಿದ ಕೀ ಲೇಡಿ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ ಕೇರ್ ಟೇಕರ್ 62 ಲಕ್ಷ ನಗದು 95 ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದಿದ್ದಂಥ ಮಹಿಳೆ. ಈ ಕೆಲಸಕ್ಕೆ ಇಟ್ಕೊಳ್ತಾರಲ್ಲ ಅವರೆಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು. ಮನೆಯಲ್ಲಿ ಕೆಲಸ ಕೊಟ್ಟು ಊಟ ಹಾಕಿ ದುಡ್ಡು ಕೊಟ್ಟು ಇಷ್ಟೆಲ್ಲ ಮಾಡಿದರೂ ಕೂಡ ನಿಯತ್ತಾಗಿರಲ್ಲ ಅಂತ ಅಂದರೆ ಚಾಮರಾಜಪೇಟೆ ಪೊಲೀಸರಿಂದ ಕೇರ್ ಟೇಕರ್ ಉಮಾ ಅರೆಸ್ಟ್ ಆಗಿರೋದು. ಉದ್ಯಮಿ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಕಿಲಾಡಿ ಲೇಡಿ. ಬೆಂಗಳೂರಿನಲ್ಲಿ ಕೆಲಸಕ್ಕಿದ್ದ ಮನೆಗೆ ಕನ್ನ ಹಾಕಿರೋದು ಈ ಲೇಡಿ. ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ನೋಡಿ. ಕೇರ್ ಟೇಕರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ರು. 67 ಲಕ್ಷ ನಗದು 95 ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ಕೊಂಡು ಹೋಗಿದ್ರು ಈ ಮಹಿಳೆ. ಅದಾದ ನಂತರ ಆ ಮನೆಯ ಓನರ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಈಕೆಯ ಮೇಲೆ ಅನುಮಾನ ಕೂಡ ಇತ್ತು. ಫೈನಲಿ ಈಕೆಯನ್ನ ಹಿಡಿದಾಕಿದ್ದಾರೆ. ಈಗ ಹೆಸರು ಉಮಾ ಅಂತೆ. ಇಡೀ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿ ಹಾಕಿದ್ಲು ಈ ಕೇರ್ ಟೇಕರ್. 67 ಲಕ್ಷ ರೂಪಾಯಿ ನಗದು 95 ಲಕ್ಷ ಮೌಲ್ಯದ ಚಿನ್ನಾಭರಣ. ಏನು ಸುಮ್ಮನೆನಾ? ಕೆಲಸಕ್ಕೆ ಅಂತ ಬಂದವಳು ಇಡೀ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿ ಹಾಕಿರೋದು. ಹಿಂಗಿದ್ರೆ ಏನು ಯಾರನ್ನು ನಂಬೋದಕ್ಕೆ ಸಾಧ್ಯ? ಮೊದಲೇ ಬೆಂಗಳೂರಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಗಂಡ ಹೆಂಡತಿ ಇಬ್ಬರು ದುಡಿಯೋಕೆ ಹೋಗ್ತಾರೆ. ಮನೆಯಲ್ಲಿ ಮಕ್ಕಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಅವ್ರು ನೋಡ್ಕೊಳ್ಳೋದಕ್ಕೆ ಒಬ್ರು ಕೇರ್ ಟೇಕರ್ ಅಂತ ಹೇಳಿ ಕೆಲಸಕ್ಕೆ ತಗೋತಾರೆ. ಇಂಥವ್ರು ಹಿಂಗೆಲ್ಲ ಮಾಡ್ತಾರೆ. ಸೊ ಇವರು ಒಬ್ಬರು ಇಬ್ಬರು ಮಾಡೋದಕ್ಕೆ ಎಲ್ಲರೂ ಕೂಡ ಎಲ್ಲ ಕೇರ್ ಟೇಕರ್ ಅಥವಾ ಮನೆ ಕೆಲಸವ್ರ ಮೇಲೆ ಒಂಥರ ಅನುಮಾನದ ದೃಷ್ಟಿಯಿಂದನೇ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಎಲ್ಲರೂ ಹಾಗೆ ಇರಲ್ಲ ಪಾಪ. ಆದರೆ ಇಂಥವ್ರು ಯಾರೋ ಒಬ್ಬರು ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಎಲ್ಲರನ್ನೂ ಹಾಗೆ ಅದೇ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ನೋಡಿ ಅಲ್ಲಿ 67 ಲಕ್ಷ ನಗದು 95 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ. ಏನು ಸುಮ್ಮನೆನಾ? ಸುಮ್ಮನೆ ಬರುತ್ತಾ? ಪಾಪ ಕಷ್ಟಪಟ್ಟಿರ್ತಾರೆ. ಇವರನ್ನ ಮನೆ ಕೆಲಸಕ್ಕಂತ ಇಟ್ಕೊಂಡ್ರೆ ಮನೆಯಲ್ಲಿ ಏನೇನಿದೆ, ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅದನ್ನೇ ನೋಡಿರ್ಬೋದು ಈ ಕಿಲೇಡಿ. ಉದ್ಯಮಿಯಂತೆ, ಉದ್ಯಮಿಯ ಮನೆಯಲ್ಲಿ ಕಳ್ಳತನ ಮಾಡಿರೋದಿದು.